ಎಲ್ಲರಿಗೂ ನಮಸ್ಕಾರ. ನಾನು ಲತಾ ಸ್ವಾಮಿ ಅಂತ. ನಾನು ಹೊಸ ರುಚಿಯ ಬಗ್ಗೆ ಹೇಳುತ್ತೇನೆ. ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಿಂದ ಮತ್ತು ಅಜ್ಜಿಯವರಿಂದ ಕಲಿತ ಅಡುಗೆಯಲ್ಲಿಯೇ ನಾನು ಹೊಸ ರುಚಿಯನ್ನು ಮಾಡುತ್ತೇನೆ. ಪಪ್ಪಾಯಿ ಕಾಯಿ ಮೊಸರುಗಾಯಿ ಸಾಮಗ್ರಿ: ಒಂದು ಪಪ್ಪಾಯಿ ಕಾಯಿ, ಒಂದು ಚಿಕ್ಕದಾದ ಸೌತೆಕಾಯಿ, ಒಂದು ತುಂಡು ಸೋರೆಕಾಯಿ, 2 ಮೆಣಸಿನಕಾಯಿ, ಒಂದು ಚಿಕ್ಕ ಈರುಳ್ಳಿ, 1 ಗ್ಲಾಸ್ ಮೊಸರು, 1 ಚಮಚ ಎಣ್ಣೆ, ಸಾಸಿವೆ, 1 ಟೀ ಸ್ಪೂನ್ ಕರಿಬೇವು, ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ವಿಧಾನ: ಪಪ್ಪಾಯಿಯನ್ನು ಚೆನ್ನಾಗಿ ತೊಳೆದು ಅದರ ಮೇಲಿನ ಭಾಗ ಮತ್ತು ಒಳಗಿನ ಭಾಗ ಚೆನ್ನಾಗಿ ತೆಗೆದು ಸಣ್ಣದಾಗಿ ತುರಿಯಬೇಕು ಮತ್ತು ಸೌತೆಕಾಯಿ ಸೋರೆಕಾಯಿ ತುಂಡುಗಳನ್ನು ಅದೇ ತರಹ ತುರಿಯಬೇಕು. ಈರುಳ್ಳಿ ಮೆಣಸಿನಕಾಯಿ ಚಿಕ್ಕದಾಗಿ ತುಂಡು ಮಾಡಬೇಕು. ಎಣ್ಣೆ ಕಾಯಿಸಿ ಅದಕ್ಕೆ ಸಾಸಿವೆ ಕರಿಬೇವು ಇಂಗು ಹಾಕಿ ಆನಂತರ ಈರುಳ್ಳಿ ಮೆಣಸಿನಕಾಯಿ ತುಂಡುಗಳನ್ನು ಹಾಕಿ ನಂತರ ಗ್ಯಾಸ್ ಬಂದ್ ಮಾಡಿ. ಆನಂತರ ತುರಿದ ಪಪ್ಪಾಯಿ ಸೌತೆಕಾಯಿ ಮತ್ತು ಸೋರೆಕಾಯಿ ತುರಿಯನ್ನು ಬಾಣಲೆಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಕಿ 5 ನಿಮಿಷ ಮುಚ್ಚಿಡಿ. ತಣ್ಣಗಾದ ಮೇಲೆ ಮೊಸರು ಹಾಕಿ ಇದನ್ನು ರೊಟ್ಟಿ, ಚಪಾತಿ, ಪೂರಿ, ಪರಾಟ, ಪುಲಾವ್ ಎಲ್ಲದರಲ್ಲೂ ತಿನ್ನಬಹುದು. ಇದರಿಂದ ಕೆಂಪು ರಕ್ತ ಮತ್ತು ಬಿಳಿಯ ರಕ್ತ ನಮ್ಮ ದೇಹದಲ್ಲಿ ಕಮ್ಮಿ ಇದ್ದಾಗ ಪ್ರತಿದಿನ ಊಟದ ಜೊತೆಗೆ ಸೇವಿಸಿದರೆ 15ರಿಂದ 20 ದಿನದೊಳಗೆ ರಕ್ತವನ್ನು ಹೆಚ್ಚಿಸಬಹುದು. ಮತ್ತು ಪಪ್ಪಾಯ ಹಣ್ಣು ಅಥವಾ ಕಾಯಿಯನ್ನು ಗರ್ಭಿಣಿ ಸ್ತ್ರೀಯರು ಸೇವಿಸಬಾರದು ಮತ್ತು ಶುಗರ್ ಇರುವಂಥವರು ಸ್ವಲ್ಪ ಪ್ರಮಾಣದಲ್ಲಿಯೇ, ಅಂದರೆ 1/4 ಭಾಗ ಪ್ರತಿದಿನ ತಿನ್ನಬಹುದು. ಈ ಮೊಸರುಗಾಯಿ ಮಾಡಲಿಕ್ಕೆ ಎಷ್ಟು ಹಗುರವಾಗಿದೆಯೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಮಾಡಿ ರುಚಿ ನೋಡಿ.